Good morning, students. Welcome to this classroom. In this class, I am going to discuss about the logarithms. In the previous class, I discussed about the definition of logarithm. In this class, I tell you the laws of logarithm. So, what are the laws of logarithm? See here. So, first law is log of m into n to the base a can be written as log m to the base a plus log n to the base n. So observe here log base a ಈ ಬೇಸ್ಮೆಂಟ್ ಏನಾನ ಇರಲಿ a in the sense either it is e or 10 or a or b ಏನಾನ ಇರಲಿ a b c d ಅಥವಾ e ಇರ್ಬೋದು 10 ಇರ್ಬೋದು ಏನು ಬೇಕಾದ್ರೆ ಬೇಸ್ಮೆಂಟ್ ಬರ್ಬೋದು. ಇಲ್ಲಿ ನಿಮಗೆ ಯಾವುದಾದ್ರೂ ನಂಬರ್ ಫಾರ್ ಎಕ್ಸಾಂಪಲ್ 2 into 3 ಅಂತ ಇದೆ. So log of 2 into 3 to the base a can be written as log 2 to the base a plus log 3 to the base a. ಬೇಸ್ಮೆಂಟ್ ಸೇಮ್ ಇರುತ್ತೆ. ಈ ಪ್ರಾಡಕ್ಟಲ್ಲಿರುವಂಥ ನಂಬರ್ನ ನಾವು ಸಪ್ರೇಟಾಗಿ ಬರೆದು ಪ್ಲಸ್ನಲ್ಲಿ ಅಡಿಷನಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಸೊ ದಿಸ್ ಈಸ್ ದ ಫಸ್ಟ್ ಲಾ. ಲಾಗ್ ಎಮ್ ಎನ್ ಕ್ಯಾನ್ ಬಿ ರಿಟನ್ ಆಸ್ ಲಾಗ್ ಎಮ್ ಪ್ಲಸ್ ಲಾಗ್ ಎನ್ ಅನ್. ಬೇಸ್ ಸೇಮ್ ಇರಬೇಕು. ಎ ಇದ್ರೆ ಏನೇ ಇರುತ್ತೆ, ಬಿ ಇದ್ರೆ ಬಿನೇ ಇರುತ್ತೆ, ಸಿ ಇದ್ರೆ ಸಿನೇ ಇರುತ್ತೆ, ಚೇಂಜ್ ಆಗಲ್ಲ. ಸೊ ಆಸ್ ಇಟ್ ಈಸ್ ಸೆಕೆಂಡ್ ಲಾ ಸೇಸ್ ಲಾಗ್ ಆಫ್ ಎಮ್ ಬೈ ಎನ್ ಟು ದ ಬೇಸ್ ಎ ಕ್ಯಾನ್ ಬಿ ರಿಟನ್ ಆಸ್ ಲಾಗ್ ಎಮ್ ಟು ದ ಬೇಸ್ ಎ ಮೈನಸ್ ಲಾಗ್ ಎನ್ ಟು ದ ಬೇಸ್ ಎನ್. ಸೊ ಇದರಲ್ಲೂ ಕೂಡ ಬೇಸ್ಮೆಂಟ್ ಸೇಮ್ ಇರುತ್ತೆ. ಆದರೆ ಇದು ಎಮ್ ಬೈ ಎನ್ ಇರೋದನ್ನು ನಾವು ಸ್ಪ್ಲಿಟ್ ಮಾಡಿ ಬರೆದಾಗ ಲಾಗ್ ಎಮ್ ಮೈನಸ್ ಲಾಗ್ ಎನ್ ಅನ್. ಫಾರ್ ಎಕ್ಸಾಂಪಲ್ ಲಾಗ್ ಸಮ್ 10 ಅಂತ ಪರ್ಟಿಕ್ಯುಲರ್ ತಗೋತಾ ಇದ್ದೀನಿ. ಇಲ್ಲಿ 5/6 ಅಂತ. ಸೊ ದಿಸ್ ಕ್ಯಾನ್ ಬಿ ರಿಟನ್ ಆಸ್ ಲಾಗ್ 5 to the base 10 minus log 6 to the base 10. ಬೇಸ್ ಸೇಮ್ ಇರಬೇಕು, 10 ಇರುತ್ತೆ. ಸೊ ಇದನ್ನು ಬರಿಬೇಕಾದ್ರೆ 5 ಮೈನಸ್ ಅಂತ. ಪ್ರಾಡಕ್ಟ್ ಇದ್ದಾಗ ಪ್ಲಸ್, ಫ್ರಾಕ್ಷನ್ ಇದ್ದಾಗ ಮೈನಸ್ ಬರುತ್ತೆ. ಅರ್ಥ ಆಯ್ತಾ ನಾ ಹೇಳಿದ್ದು? ಆಸ್ ಇಟ್ ಈಸ್ ನೆಕ್ಸ್ಟ್ ಲಾ ಲಾಗ್ ಎಮ್ ಪವರ್ ಎನ್ ಟು ದ ಬೇಸ್ ಎ. ಬೇಸ್ ಎ ಇದೆ, ಎಮ್ ಪವರ್ ಎನ್ ಅಂದಾಗ ನಮಗೆ ಇದು ಹೆಲ್ಪ್ ಆಗೋದು ಎಲ್ಲಿ ಅಂದರೆ ಫಾರ್ ಎಕ್ಸಾಂಪಲ್ ಕೆಲವೊಂದು ಮುಂದೆ ಪ್ರಾಬ್ಲಮ್ಸ್ ಬರುತ್ತೆ. ಸೊ 100 to the power of 100 ಫೈಂಡ್ ಔಟ್ ಮಾಡಿ ಅಂತ. ಸೊ 100 power 100 ಅಂದರೆ ನಾವು ಅದನ್ನು 100ನ 100 ಟೈಮ್ಸ್ ಮಲ್ಟಿಪ್ಲೈ ಮಾಡ್ಕೊಂಡು ಹೇಳಲಿಕ್ಕಾಗಲ್ಲ. ಇಟ್ಸ್ ಟು ಡಿಫಿಕಲ್ಟ್ ಟು ಫೈಂಡ್ 100 to the power of 100. Of course, if you have an scientific calculator, you can easily find the value of 100 to the power of 100. But in ordinary calculator, you can't to find 100 to the power of 100. But using logarithm, you can easily find the value of 100 to the power of 100. So ಹೇಗೆ ಅಂದರೆ that is log 100 to the power of 100 to the base a. So that can be written as ಈ ಪವರಲ್ಲಿ ಏನಿರುತ್ತೆ ಅದನ್ನು ನಾವು 100 into log 100 to the base a. ಇದು ಹಾಗೆ ಇರ್ತೀವಿ, ಇದೇನಿದೆ ಇದನ್ನು ಹಾಗೆ ಬರಿತೀವಿ. ಇಲ್ಲಿ ಪವರಲ್ಲಿ ಏನು ಬರೆದಿರ್ತೀವಿ ಅದು ಪವರ್ನಲ್ಲಿ ಇರೋದನ್ನು ಇಲ್ಲಿ ಬರಿತೀವಿ, ಫ್ರಂಟಲ್ಲಿ ಬರಿತೀವಿ ಕೋಎಫಿಷಿಯೆಂಟ್ ಆಗಿ. ಅರ್ಥ ಆಗ್ತಾ ಇದೆಯಾ? ಸೊ ದಟ್ ಈಸ್ ಒನ್ ಲಾ. ಇದು ಲಾಸ್ಗೆ ಹೇಗೆ ಬಂದಂತ ಹೇಳಿ ಏನು ಬೇಡ, ಜಸ್ಟ್ ನೀವು ಇದು ಲಾನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸೊ ಲಾಗ್ ಎಮ್ ಪವರ್ ಎನ್ ಕ್ಯಾನ್ ಬಿ ರಿಟನ್ ಆಸ್ ಎನ್ ಇಂಟು ಲಾಗ್ ಎಮ್ ಅನ್. ಅಂದರೆ ಈ ಪವರಲ್ಲಿ ಏನಿರುತ್ತೆ ಅದನ್ನು ಕೋಎಫಿಷಿಯೆಂಟ್ ಆಗಿ ಬರೆದು ಲಾಗ್ನ ಬರಿತೀವಿ. ಸೊ ಆ ಲಾಗ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದು ಹೇಗೆ ಅಂತೆಲ್ಲ ಮುಂದಿನ ಕ್ಲಾಸಸ್ಸಲ್ಲಿ ನಾನು ಹೇಳ್ತೀನಿ. ಅವಾಗ ಇನ್ನೂ ನಿಮಗೆ ಇನ್ನೂ ಕ್ಲಾರಿಟಿ ಸಿಗುತ್ತೆ. ಪ್ಲಸ್ ಈ ಟೈಪ್ ಡಿಫ್ರೆಂಟ್ ಪ್ರಾಬ್ಲಮ್ಸ್ನ ಮಾಡಿಸ್ತೀನಲ್ವಾ, ಆಗ ನಿಮಗೆ ಇನ್ನೂ ಇದು ಲಾಸ್ ಬಗ್ಗೆ ನೀಟಾಗಿ ಗೊತ್ತಾಗ್ತಾ ಹೋಗುತ್ತೆ. ನೆಕ್ಸ್ಟ್ ಒನ್ ಈಸ್ ಚೇಂಜ್ ಆಫ್ ಬೇಸ್ ಪ್ರಾಪರ್ಟಿ ಅಂತ ಕರಿತೀವಿ. ಇದು 4th ಲಾ ಆ್ಯಕ್ಚುಲಿ, ಅದಕ್ಕೆ ನೇಮ್ ಕೂಡ ಇದೆ, ದಟ್ ಈಸ್ ಚೇಂಜ್ ಆಫ್ ಬೇಸ್ ಅಂತ. ಸೊ ಬೇಸ್ನ ಚೇಂಜ್ ಮಾಡ್ಕೊಳ್ಬೋದು ಅಂತ. ಈಗ ಲಾಗ್ ಎಮ್ ಟು ದ ಬೇಸ್ ಎನ್ ಇದೆ, ಎಮ್ ಟು ದ ಬೇಸ್ ಎನ್ ಅಂತ. ಸೊ ಅವಾಗ ನಾವಿಲ್ಲಿ ಬೇಸ್ ಕಾಮನ್ ಬರೋ ಹಾಗೆ ಎ ಇದೆ, ಇಲ್ಲೂ ಕೂಡ ಏನೇ ಬೇಸ್ಮೆಂಟ್ ಬರೋ ಹಾಗೆ ಲಾಗ್ ಎಮ್ ಬೇಸ್ ಎ ಲಾಗ್ ಎನ್ ಬೇಸ್ ಎ ಅಂತ ಹೇಳಿ ಬರಿಬೋದು. ಅಂದರೆ ಬೇಸ್ಮೆಂಟ್ ಒಂದೇ ಮಾಡ್ಕೊಳ್ಬೋದು, ಯಾವುದೇ ಇದ್ರೂ ನಾವು ಬೇಸ್ಮೆಂಟ್ ಸೇಮ್ ಮಾಡಿಕೊಂಡು ಅದನ್ನು ಬರಿಬೋದು. ಫಾರ್ ಎಕ್ಸಾಂಪಲ್ ಲಾಗ್ 10 ಬೇಸ್ 3 ಇದೆ. ಸೊ ಆವಾಗ ನಾವು ಲಾಗ್ 10 ಬೇಸ್ಮೆಂಟ್ ಸೇಮ್ ಬರಬೇಕಿಲ್ಲಿ, 2 ಅಂದರೆ 2ನೇ. ನೆಕ್ಸ್ಟು ಲಾಗ್ 3 ಬೇಸ್ 2. ಸರ್ ನಾನು ಅದನ್ನು ಲಾಗ್ 10 ಬೇಸ್ 5 ಡಿವೈಡೆಡ್ ಬೈ
ಲಾಗ್ 3 ಬೇಸ್ 5 ಅಂತ ಬರಿಬೋದಾ ಸರ್? ಅಫ್ಕೋರ್ಸ್ ಬರಿಬೋದು. ನೀವು ಇಲ್ಲಿ 2 ಬೇಸ್ ತೊಗೊಂಡ್ರೆ 2ನೇ, 5 ತೊಗೊಂಡ್ರೆ 5, 10 ತೊಗೊಂಡ್ರೆ 10, 15 ತಗೊಂಡ್ರೆ 15, ಏನನ್ನ ತಗೊಳ್ಬೋದು. ನಮಗೆ ಆನ್ ದ ಬೇಸಿಸ್ ಆಫ್ ಪರ್ಟಿಕ್ಯುಲರ್ ಪ್ರಾಬ್ಲಮ್ನಲ್ಲಿ ನಮ್ಗೆ ಏನು ಬೇಕೋ ಅದಕ್ಕೆ ತಕ್ಕಂತೆ ನಾವು ಅದನ್ನ ಸಾಲ್ವ್ ಮಾಡ್ತಾ ಹೋಗ್ತೀವಿ. ದಟ್ ಇಸ್ ನಥಿಂಗ್ ಬಟ್ ಚೇಂಜ್ ಆಫ್ ಬೇಸ್ ಪ್ರಾಪರ್ಟಿ. ಸೊ ಅದು 4th ಲಾ. ಅದು ಅರ್ಥ ಆಯ್ತಾ ನಾ ಹೇಳಿದ್ದು? ನೆಕ್ಸ್ಟ್ ಒನ್ ಈಸ್ log a to the base b can be written as 1 divided by log b base a. ಇದು log a ಬೇಸ್ b ನ ನಾವು 1 divided by log b base a ಅಂತ ಬರಿಬೋದು. ಹೇಗೆ ಅಂದರೆ ಅಗೈನ್ ಇಲ್ಲೂ ಕೂಡ ನಾವು ಪ್ರಾಪರ್ಟಿ ಅಪ್ಲೈ ಮಾಡಿಕೊಂಡ್ರೆ log a to the base a ಚೇಂಜ್ ಆಫ್ ಬೇಸ್ ಪ್ರಾಪರ್ಟಿ ಥರ ಬೇಸ್ಮೆಂಟ್ನ ಎ ಅಂತ ಅನ್ಕೊತಾ ಇದ್ದೀನಿ. ಹಾಗೆಯೇ ಇದನ್ನೇನಂತ ಬರಿಬೋದು? log b to the base a. ನಾವು ಏನು ಬೇಕಾದ್ರೆ ಬರ್ಕೊಳ್ಬೋದು ಬೇಸ್ ಅಂತ ಹೇಳಿದೆ. ಏನ ಬೇಕಾದ್ರೆ ತಗೊಳ್ಳಿ, ಬಿನ ಬೇಕಾದ್ರೆ ತಗೊಳ್ಳಿ, ನಿಮ್ಮ ಇಷ್ಟ, ಏನು ಬೇಕಾದ್ರೆ ಬರೀಬೋದು. ಸೊ log a to the base a ಅಂದರೆ ವ್ಯಾಲ್ಯೂ ಈಸ್ 1. ಇನ್ ದ ಪ್ರೀವಿಯಸ್ ಕ್ಲಾಸ್ ಐ ಆಲ್ರೆಡಿ ಟೋಲ್ಡ್ ಯು ದ log a to the base a ಈಸ್ 1. ಸೊ ಡಿವೈಡೆಡ್ ಬೈ log b to the base a. ಸೊ ಇದು log a to the base a ಅಂದರೆ ವ್ಯಾಲ್ಯೂ ಏನಾಗುತ್ತೆ? 1 ಆಗುತ್ತೆ. ಲಾಸ್ಟ್ ಕ್ಲಾಸ್ನಲ್ಲಿ ಹೇಳಿದ್ದೆ ನಾನು ಇದನ್ನ ಏನು ಮಾಡ್ತಾ ಇದ್ದೀನಿ ಅಂದರೆ ಆಸ್ ಇಟ್ ಈಸ್ ಇದೇ ಪ್ರಾಪರ್ಟಿ ಥರ ಅಬ್ಸರ್ವ್ ಮಾಡಿ, ಇದೇ ಪ್ರಾಪರ್ಟಿನ ಅಪ್ಲೈ ಮಾಡ್ತಾ ಇದ್ದೀನಿ. log m ಬೇಸ್ n ಥರ ಇತ್ತು, ಅದನ್ನು log m to the base a ಅಂತ ಬರಿಬೇಕಿತ್ತಲ್ವಾ. ನಾನಿಲ್ಲಿ ಬೇಸ್ಮೆಂಟ್ನು ಎ ಅಂತ ತಗೊತಾ ಇದ್ದೀನಿ. ಇಲ್ಲಿ ಏನಿದೆಯೋ ಅದನ್ನೇ ತಗೊತಾ ಇದ್ದೀನಿ. ತಗೊಳ್ಬೋದಾ ಸರ್? ಅಫ್ಕೋರ್ಸ್ ತೊಗೊಳ್ಬೋದು. ನಾನು ಹೇಳಿದೆ ಅಲ್ವಾ, ಏನು ಬೇಕಾದ್ರೂ ನೀವು ತೊಗೊಳ್ಬೋದು ಅಂತ. ಸೊ ನಾನು ಏನಕ್ಕೆ ಇದನ್ನು ಬರಿತಾ ಇದ್ದೀನಿ ಅಂದರೆ ಈ ಫಾರ್ಮೆಟ್ನಲ್ಲಿ ಹೇಗೆ ಬಂತು ಅಂತ ಹೇಳೋದಕ್ಕೋಸ್ಕರ ಬರಿತಾ ಇದ್ದೀನಿ. ಅಂದರೆ ನೀವು ತಿಳ್ಕೊಳ್ಬೇಕಾಗಿರೋದು ಇಷ್ಟನೇ. ಈಗ ಫಾರ್ ಎಕ್ಸಾಂಪಲ್ log 2 to the base 3 ಇತ್ತು ಅಂದರೆ ಅದನ್ನು 1 by log 3 ಬೇಸ್ 2 ಅಂತ 1 ಡಿವೈಡೆಡ್ ಬೈ ಮಾಡ್ಕೊಂಡಾಗ ಇದೇನಾಗುತ್ತೆ ಅಂದರೆ ನೋಡಿ ಉಲ್ಟಾ ಆಗುತ್ತೆ. 2 ಮತ್ತು ಬೇಸ್ 3 ಇದ್ದಿದ್ದು 3 ಬೇಸ್ 2 ಆಗಿ ಚೇಂಜ್ ಆಗುತ್ತೆ. ಅದೇ ಇದು ಪ್ರಾಪರ್ಟಿ ಹೇಳ್ತಿರೋದು. ಅದು ಹೇಗೆ ಬಂತು ಅಂತ ಹೇಳಿದೆ ನಾನು. ಅರ್ಥ ಆಯ್ತಾ ನಾ ಹೇಳಿದ್ದು? ಫೈನ್. ನೆಕ್ಸ್ಟ್ ಲಾ ಈಸ್ log a to the base b log b to the base c can be written as log a to the base c. ಸೊ ಇದು ಹೇಗಾಗುತ್ತೆ ಅಂದರೆ log a to the base m ಅಂತ ಅನ್ಕೊಳ್ಳಿ, divided by log b to the base m into log b to the base m divided by log c to the base m. ಇದ್ಯಾವ ಸರ್ ಬೇಸ್ m ಅಂತ ಕನ್ಫ್ಯೂಸ್ ಆಗಿಬಿಟ್ಟಿರಾ? ಸೊ ಇದು ಚೇಂಜ್ ಆಫ್ ಬೇಸ್ ಪ್ರಾಪರ್ಟಿ ಅಪ್ಲೈ ಮಾಡ್ತಿರೋದು. ನಾನು ಹೇಳಿದೆ ಅಲ್ವಾ, ಈ ಬೇಸ್ನ ನಾವು ಏನಾರ ಅನ್ಕೊಳ್ಬೋದು, ಎಂ ಬದಲು ಎನ್ ಅಂತ ಅನ್ಕೊಳ್ಬೋದು, ಅಥವಾ ಝಡ್ ಅನ್ಕೊಳ್ಳಿ, ಎಕ್ಸ್ ಅನ್ಕೊಳ್ಳಿ, ವೈ ಅನ್ಕೊಳ್ಳಿ, ಏನು ಬೇಕಾರೋ ಅನ್ಕೊಳ್ಳಿ, ಏನು ಬೇಕಾರೋ ಬೇಸ್ಮೆಂಟ್ನ ತೊಗೊಳ್ಬೋದು. ಸೊ ಇದನ್ನು log a to the base b ನ ಚೇಂಜ್ ಆಫ್ ಬೇಸ್ ಪ್ರಾಪರ್ಟಿ ಯೂಸ್ ಮಾಡಿಕೊಂಡು log a to the base m divided by log b to the base m. As it is, this log b to the base c can be written as log b to the base m divided by log c to the base m. So here log b gets cancelled. That gives log a to the base m divided by log c to the base m. So this is nothing but change of base property ಕ್ಲಬ್ ಮಾಡಿಕೊಂಡ್ರೆ log a to the base c ಅಂತ log a to the base c ನ ಚೇಂಜ್ ಆಫ್ ಬೇಸ್ ಪ್ರಾಪರ್ಟಿ ಥರ ಇದೇ ಥರನೇ ಬರೆಯೋದು. ಸೊ ಹಾಗಾಗಿ ಅದನ್ನೇನಂತ ಬರೀಬೋದು? log a to the base c. ಸೊ ದಟ್ ಈಸ್ 6th one. ಸೊ ಅದು ಲಾ ಈ ಪ್ರೀವಿಯಸ್ ಲಾಸ್ನ ಯೂಸ್ ಮಾಡಿಕೊಂಡು ಅವೆರಡು ಲಾಸ್ನ 5th ಮತ್ತು 6th ಲಾನ ಬರೆದಿರೋದು. ಈ ಎಲ್ಲ ಲಾಸ್ ಬೇಸಿಸ್ ಮೇಲೆ ನಾವು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾ ಹೋಗ್ತೀವಿ. ದ ಪ್ರಾಬ್ಲಮ್ ಈಸ್ express log 125 to the base 5 is equal to 3 in exponential form. Here you have to express this log 125 to the base 5 is equal to 3 in exponential form. ಸೊ ಎಕ್ಸ್ಪೊನೆನ್ಷಿಯಲ್ ಫಾರ್ಮ್ನಲ್ಲಿ ಹೇಗೆ ಎಕ್ಸ್ಪ್ರೆಸ್ ಮಾಡ್ತೀವಿ ಅಂತ ನಾನು ಬಿಗಿನಿಂಗೇ ಹೇಳಿದ್ದೆ. ಲಾಗರ್ದಮ್ ಮತ್ತು ಎಕ್ಸ್ಪೊನೆನ್ಷಿಯಲ್ ಎರಡೂ ಕೂಡ ಇನ್ವರ್ಸ್ ಟೈಪ್ ಅಂತ. ಸೊ ಆನ್ ದ ಬೇಸಿಸ್ ಆಫ್ ಎಕ್ಸ್ಪೊನೆನ್ಷಿಯಲ್ ನಾವು ಲಾಗರ್ದಮ್ನ ಬರಿತಾ ಹೋಗ್ತೀವಿ. ಸೊ ಆ ಬೇಸಿಸ್ ಮೇಲೆ ಇದನ್ನು ಎಕ್ಸ್ಪ್ರೆಸ್ ಮಾಡಬೇಕು. ಹೇಗೆ ಅಂದರೆ ಈ ಬೇಸ್ಮೆಂಟ್ನ ಶಿಫ್ಟ್ ಮಾಡಿಕೊಂಡು ನಾವು ಎಕ್ಸ್ಪೊನೆನ್ಷಿಯಲ್ ಫಾರ್ಮೆಟ್ನಲ್ಲಿ ಬರಿಬೇಕು. ಸೊ ಅಬ್ಸರ್ವ್ ಕೇರ್ಫುಲಿ. ಸೊ 125 ಹಾಗೆ ಇರುತ್ತೆ. ನೆಕ್ಸ್ಟ್ ದಿಸ್ ಕ್ಯಾನ್ ಬಿ ರಿಟನ್ ಆಸ್ 5 to the power of 3. ಸೊ ಇಲ್ಲಿ ನೋಡಿ, ಈ ಬೇಸ್ಮೆಂಟ್ ಏನಿತ್ತೋ ಇದಕ್ಕೆ ಪವರ್ ಇಲ್ಲಿ ಏನಿರುತ್ತೆ ಅದು. ಸೊ ಇದಕ್ಕೆ ಲಾಗ್ ಅಪ್ಲೈ ಮಾಡಿದ್ರೆ ನಮಗೆ ಬರೋದು. ಮತ್ತು ಮೋರ್ ಓವರ್ ನೀವು ಅಬ್ಸರ್ವ್ ಮಾಡಿ, 5 cube ಮೀನ್ಸ್ 125. ಇಸ್ ಇಟ್ ಕ್ಲಿಯರ್? ಸೊ ಇದನ್ನು ಎಕ್ಸ್ಪೊನೆನ್ಷಿಯಲ್ ಫಾರ್ಮೆಟ್ನಲ್ಲಿ ಬರೀರಿ ಅಂದರೆ, ಲಾಗರ್ದಮ್ಸ್ನ ಎಕ್ಸ್ಪೊನೆನ್ಷಿಯಲ್ ಫಾರ್ಮೆಟ್ನಲ್ಲಿ ಬರೀರಿ ಅಂದರೆ ನೀವು ಈ 5ನ ಶಿಫ್ಟ್ ಮಾಡ್ಕೊಳ್ಬೇಕು. ಶಿಫ್ಟ್ ಮಾಡ್ಕೊಂಡಾಗ 5
ಪವರ್ 3 ಇಲ್ಲಿ ಆರ್ ಎಚ್ ಎಸ್ ಅಲ್ಲಿ ಏನಿರುತ್ತೋ ಅದನ್ನ ಪವರಿಗೆ ಬರೀತೀರಾ. ಈ 125 ಹಾಗೆ ಬರೀಬೇಕು. ಅರ್ಥ ಆಯ್ತಾ ನಾ ಹೇಳಿದ್ದು? ಸೊ ನೆಕ್ಸ್ಟ್ ಪ್ರಾಬ್ಲಮ್ ಈಸ್ ಲಾಗ್ 81 to the base 9 is equal to 2. Here you have to express this logarithm as exponential format. ಹೇಗೆ ಬರಿತೀವಿ? 81ನ ಹಾಗೆ ಬರ್ಕೊಳ್ಬೇಕು. ಈ ಬೇಸ್ ಏನಿರುತ್ತೆ ಇದನ್ನ ಶಿಫ್ಟ್ ಆದರೆ 9 to the power of 2 ಇದೇನಿರುತ್ತೆ ಇದು ಪವರಿಗೆ ಬರುತ್ತೆ. 9 ಸ್ಕ್ವೇರ್ ಈಸ್ 81. ಸೊ ಇದು ಎಕ್ಸ್ಪೊನೆನ್ಷಿಯಲ್ ಫಾರ್ಮ್ಯಾಟ್. 9 ಸ್ಕ್ವೇರ್ ಇಸ್ ಈಕ್ವಲ್ ಟು 81 ಅಂತ. ಸೊ ಇದೇ ಟೈಪು ಇನ್ನೊಂದು ಪ್ರಾಬ್ಲಮ್ ಇದೆ. ಸೊ ದಟ್ ಈಸ್ ಲಾಗ್, third one, express log 1/2 to the base 2 is equal to -1 in exponential form. Log 1/2 to the base 2 is equal to -1 in exponential form. So this can be written as, so observe carefully, log 1/2 to the base 2 is equal to -1. ಹೇಗೆ ಹೇಳಿದೆ? ಈ 1/2ನ ಹಾಗೆ ಬರೀತೀರಾ. ನೆಕ್ಸ್ಟ್ ಇದು ಶಿಫ್ಟ್ ಆಗುತ್ತೆ 2 to the power of -1. ಇಲ್ಲೇನಿರುತ್ತೆ ಆರ್ ಎಚ್ ಎಸ್ ಅಲ್ಲಿ ಅದನ್ನು ಪವರಿಗೆ ಬರೀತೀರಾ. ಅರ್ಥ ಆಯ್ತಾ ನಾ ಹೇಳಿದ್ದು? ಸೊ ಆಸ್ ಇಟ್ ಈಸ್ ಒನ್ ಮೋರ್ ಪ್ರಾಬ್ಲಮ್. ಸೊ ದಟ್ ಈಸ್ ಎಕ್ಸ್ಪ್ರೆಸ್ ಲಾಗ್, ಅಬ್ಸರ್ವ್ ಮಾಡಿ ಕೇರ್ಫುಲ್ ಆಗಿ, 16 to the base 4 is equal to 2 in exponential form. Take that problem as homework. ಸೊ ಅದನ್ನು ಹೋಮ್ವರ್ಕ್ ಮಾಡ್ಕೊಳ್ಳಿ. ಐ ಥಿಂಕ್ ಇದೇ ಥರನೇ ನಿಮಗೆ ಮಾಡ್ಕೊಳ್ಬೇಕು. ಐ ಥಿಂಕ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಅಬ್ಸರ್ವ್ ದ ಪ್ರಾಬ್ಲಮ್. ಹಿಯರ್ ಯು ಹ್ಯಾವ್ ಟು ಕನ್ವರ್ಟ್ ದಿಸ್ ಎಕ್ಸ್ಪೊನೆನ್ಷಿಯಲ್ ಟು ಲಾಗರ್ದಮ್. ದಟ್ ಈಸ್ 3 cube is equal to 27. ಸೊ ಇಫ್ ವಿ ಕನ್ವರ್ಟ್ ದಿಸ್ ಟು ಲಾಗರ್ದಮಿಕ್ ಫಾರ್ಮ್, ಸೊ ಲಾಗರ್ದಮಿಕ್ ಫಾರ್ಮೆಟ್ ಕನ್ವರ್ಟ್ ಮಾಡಬೇಕು. ಇದು ಪವರ್ ಏನಿರುತ್ತೆ ಅದನ್ನು ಹಾಗೆ ಬರೀಬೇಕು. ಪವರ್ನ ಹಾಗೆ ಬರೆದು ಈಸ್ ಈಕ್ವಲ್ ಟು ಲಾಗ್ 27. ಇದು ಆರ್ ಎಚ್ ಎಸ್ ಅಲ್ಲಿ ಏನಿರುತ್ತೆ ಹಾಗೆ, ಇಲ್ಲಿ ಬೇಸ್ ಏನಿತ್ತೋ ಅದು ಬೇಸ್ ಆಗಿ ಬರುತ್ತೆ. ನೋಡಿ, ನಾವು ಎ ಪವರ್ ಬಿ ಅಂದರೆ ಇದನ್ನೇನಂತ ಕರಿತೀವಿ? ಬೇಸ್ ಅಂತ ಕರಿತೀವಿ. ಸೊ ಅದನ್ನೇ ಲಾಗ್ ಬೇಸ್ಗೆ ಬರೀಬೇಕು. ಅರ್ಥ ಆಗ್ತಾ ಇದೆಯಾ? ಸೊ ಆಸ್ ಇಟ್ ಈಸ್ ಅದೇ ಥರನೇ ಇನ್ನೊಂದು ಪ್ರಾಬ್ಲಮ್ ತಗೋಣ. ಸೊ ಐ ಥಿಂಕ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ದಟ್ ಒನ್. ಸೊ ದಟ್ ಈಸ್ 3 square is equal to 9. Express 3 square is equal to 9 in logarithmic form. So if we express this 3 square is equal to 9 in logarithmic form, observe carefully, 3 square is equal to 9. That is nothing but, so write this power as it is. 2 na hage bariತೀವಿ. Next, that is equal to log 9. ಆರ್ ಎಚ್ ಎಸ್ ಪಾರ್ಟ್ ಹಾಗೆ ಬರೋದು. ಬೇಸ್ ಈಸ್ 3, log 9 to the base 3. So 2 is equal to log 9 to the base 3. That is the answer. Is it clear? So one more problem. Express 5 to the power of -1 is equal to 0.2 in logarithmic form. So observe here, solution. 5 to the power of -1 is equal to 0.2. So if we express this in logarithmic form, so ಹೇಗೆ ಬರಿತೀವಿ? -1 as it is ಹಾಗೆ ಬರಿಬೇಕು. ನೆಕ್ಸ್ಟ್ is equal to log of 0.2 to the base 5. ಇಲ್ಲಿ ಬೇಸ್ ಇರೋದೇನೋ 5, ಅದೇ ಬರುತ್ತೆ ಲಾಗರಿಥಮ್ನಲ್ಲಿ. ಅರ್ಥ ಆಯ್ತಾ ನಾನು ಹೇಳಿದ್ದು? ಫೈನ್. ಸೊ ನೆಕ್ಸ್ಟ್ ಒನ್, ಎಕ್ಸ್ಪ್ರೆಸ್ 3 cube is equal to, sorry, it's already over, 2 cube is equal to 8 in logarithmic format. So 2 cube is equal to 8 ನ logarithm ನಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು. ಟೇಕ್ ದಟ್ ಪ್ರಾಬ್ಲಮ್ ಆಸ್ ಹೋಮ್ವರ್ಕ್. ಅರ್ಥ ಆಯ್ತಾ ನಾ ಹೇಳಿದ್ದು? ಸೊ ಇದಿಷ್ಟು ಇವತ್ತಿಂದು ಲಾಗರಿಥಮಿಕ್ ಕಾನ್ಸೆಪ್ಟ್. ಐ ಥಿಂಕ್ ನಾನು ನಿಮ್ಗೆ ಹೇಳಿದ್ದಷ್ಟು ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಏನಾರ ಡೌಟ್ ಬಂದರೆ ಕ್ಲಾರಿಫೈ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆನ್ ಅಂಡ್ ಆಲ್.